ಗೋಪಾಲಣ್ಣಿ ಮುನ್ರತ್ನ ಅರೆಸ್ಟ್ ಮಾಡಿ ಹಿಡ್ಕೊಂಡ್ ಬಂದಿರ ಕಣೆ. ಅದ್ಯಾಕಂತ್ಲ ಅದ್ಯಾರೋ ಗುತ್ತಿಗೆದಾರಂಗೆ 30% ಲಂಚ ಕೇಳಿ ಆ ಲಂಚದ ದುಡ್ಡನ್ನ ಕೇಳಿ ಟೈಮಿಗೆ ವಾಪಸ್ ತಂದು ಕೊಡ್ಲಿಲ್ಲ ಅಂತವ ಬಾಯಿಗೆ ಬಂದಂಗ್ ಬೋದು ಪ್ರಾಣ ಬೆದರಿಕೆ ಹಾಕಿದ್ವು ಅಲ್ದಯ್ಯ. ಜಾತಿ ಸಮುದಾಯಗಳ ಹೆಣ್ಮಕ್ಳ ಬಗ್ಗೆನೂ ಕೆಟ್ಟ ಮಾತಾಡಿ ತಗ್ಲಾಕೊಂಡ್ಬಿಟ್ಟೈತೆ ಕಣೆ. ಒಬ್ಬ ಗೌಡ ಆಗಿ ಅಯ್ಯಯ್ಯೋ 5 ವರ್ಷ MLA ಕಣೋ. ಅಲಾಂಕೋರ್ ನನ್ನ ಮಗನೇ ನೀನಲ್ಲೋ ಬಿಡ್ತೀನಿ ನೀನು ಅಷ್ಟು ಸುಲಭವಾಗಿ ಏನಾಗತ್ತೋ ಎಲ್ಲ ಸೆನ್ಸಾರು ಕಣ. ಹಂಗಂಗೆ ಕೇಳಿಸ್ಕೊಳಕ್ ಆಗೋದಿಲ್ಲ, ಹಂಗ ಮಾತಾಡೈತಿದ್ದು. ಇವೇನು ಮನುಷ್ಯರು ಹುಟ್ಟೇನ್ಲ, ಯಾವ ಕೇಡಿಗೆ ಹಿಂಗೆಲ್ಲ ಆಡ್ತಾವಲ್ಲ ಇವು. ಬೈ ಬಿಟ್ರೆ ಗಲೀಜಿ ಆಚೆಗೆ ಬರ್ತದೆಲ್ಲ ಓದಿಕ್ಯಾತ. ಕಣ ಹಣ ಅಧಿಕಾರ ಇದ್ರೆ ಯಾವುದ್ರ ಮೇಲೂ ಭಯ ಅನ್ನೋದಿರೋದಿಲ್ಲ. ಆದ್ರೆ ಕಾನೂನು ಸುಮ್ಕೆ ಬಿಡೋದಿಲ್ಲ ಕಣ. ಯಾವಾಗ ಇದ್ರ ಮೇಲೆ FIR ಆತೋ ಆಗ್ಲೇ ಮನೆ ಬಿಟ್ಟು ಆಂಧ್ರ ಕಡೆಗೆ ಕಾರ್ ಹತ್ಕೊಂಡು ಹೊಟ್ಟಿತ್ತು. ನೋಡಿಲಿ ನೆಟ್ವರ್ಕ್ ಟ್ರೇಸ್ ಮಾಡ್ತಾರೆ ಅಂತವ ಕೈಲಿ ಕೀಪ್ಯಾಡ್ ಫೋನ್ ಇಟ್ಕೊಂಡೈತೆ. ಆಂಧ್ರ ಗಡಿ ದಾಟ್ಬಿಟ್ರೆ ಸಾಕು, ಆಮೇಲೆ ಬೇರೆ ಸಿಗಂಟ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದೇ ಬೇಡ ಅಂತವ ಡಿಸೈಡ್ ಆಗಿತ್ತು ಏನೋ ಕಣ. ಆದ್ರೆ ಪೊಲೀಸ್ ನಾವು ಗಡಿ ದಾಟೋದ್ರೊಳಗೆ ಹಿಡಿದು ಜೀಪ್ ಹತ್ತಿಸ್ಕೊಂಡವೆ. ಇಂಥ ಅತಿ ಬುದ್ಧಿವಂತಿಕೆ ಮಾಡೋ ಬದಲು ಕೈ ಬಾಯಿ ಬದುರಾಗಿ ಇಟ್ಕೊಳಕ್ಕೆ ಏನ್ಲಾಗಿತ್ತು ಇದಕ್ಕೆ. ಇವೆಲ್ಲ ಹಿಂಗೆ ಯಾಕನೆ ಇರೋದು, ಆದ್ರೆ ಆಚೆ ಕಾಣಿಸ್ಕೊಂಡಿಲ್ಲ ಅಷ್ಟೇ. ಈಗ ತಗೊಳಕೊಂಡಿದ್ದೆ ಕಲ್ಯಾಣ. ನೋಡಿಲಿ ನಿನ್ನೆ ದಿನ ಮೈಸೂರಲ್ಲೂ ಚಿತ್ರದುರ್ಗದಲ್ಲೂ ಸ್ಟ್ರೈಕ್ ಮಾಡವೆ. ಎಷ್ಟು ಸಾಲದು ಅಂತವ ಮಹಿಳಾ ಸಮಾಜದವು ಕಂಪ್ಲೇಂಟ್ ಕೊಟ್ಟವೆ ಕಣೆ. ಚಳುವಳಿ ನಾರಾಯಣ ಸ್ವಾಮಿನವೇ DK ಸುರೇಶವೇ ರಾಂಗ್ ಆಗವೆ. ನಾನು ಹಿರಿಯರ ಗಮನಕ್ಕೆ ತರ್ತಕ್ಕಂತ ಕೆಲಸವನ್ನ ಮಾಡಿದ್ದೇನೆ. ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ನಮಗೇನು ಭಯ ಇಲ್ಲ. ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದನ್ನ ಬಿಜೆಪಿ ಖಂಡಿಸ್ತದೆ. ರಾಮನ ಹೆಸರನ್ನ ಹೇಳ್ತಕ್ಕಂಥವ್ರು, ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯ ಹೆಸರನ್ನ ಹೇಳ್ತಕ್ಕಂಥವ್ರು, RSS ನ ಜೊತೆ ಒಡನಾಟವನ್ನ ಇಟ್ಕೊಂಡು ಇರ್ತಕ್ಕಂಥವ್ರು, ಇಂಥವ್ರು ತಾಯಿಯನ್ನ ಹೆಂಡತಿಯನ್ನ ನೇರವಾಗಿ ಮಂಚಕ್ಕೆ ಕಳಿಸು ಅಂತಕ್ಕಂತ ಒಂದು ಸಂದೇಶವನ್ನ ಏನು ಕೊಡ್ತಾ ಇದ್ದಾರೆ, ಅದು ಭಾರತೀಯ ಜನತಾ ಪಕ್ಷದ NDA ಪಕ್ಷದ ನಾಯಕರುಗಳಿಗೆ ಕಿವಿ ಕೇಳಿಸ್ತಾ ಇಲ್ವಾ? ಮಾತಾಡಿದ್ರೆ ಹೋತು, ಮಡಿಕೆ ಹೊಡ್ಕೊಂಡ್ರೆ ಹೋತು, ಅಲ್ಲಿಗೆ ಕತೆ ಮುಗೀತು ಕಣ್ಲೆ. ನಾನು ಆ ಮಾತನ್ನೇ ಆಡಿಲ್ಲ. ಅಮಿತ್ ಶಾ ಮೋದಿನೇ ಬಿಟ್ಟಿಲ್ಲ, ನನ್ ಬಿಡ್ತಾರ ನಂತರಕ್ಕೆ ಯಾರು ಮಾತಾಡವ್ರೆ ಅಂತ ಬಡ್ಕಂತ ಐತೆ ಕಣ ಮುನ್ರತ್ನ. ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಅವ್ರ ಧ್ವನಿನೇ ಮಾಡಿ ಸುಮಾರು 4 ಜನನ ಅರೆಸ್ಟ್ ಮಾಡಿದ್ರು. ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೆದಿದೆ. ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರೋಂಥದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು. ಆ ದೂರು ಕೊಟ್ಟು ಹೇಗಾದ್ರೂ ಮಾಡಿ ಮುನಿರತ್ನ ಜೈಲಿಗೆ ಕಳಿಸ್ಬೇಕು. ಅದೆಲ್ಲ ಪೊಲೀಸ್ ನಾವು ಕಂಡಿಡಿತೇವೆ, ಕೋರ್ಟು ಡಿಸೈಡ್ ಮಾಡ್ತದೆ. ಇನ್ನೊಂದು ವಾರದಲ್ಲಿ ಬೇಲು ಸಿಗ್ತದೆ. ಅಲ್ಲಿ ಗಂಟ ಯಾರು ಬಾಯಿ ಹೆಂಗ್ ಮುಸೋದು, ಯಾವ ಲಾಯರ್ ಮಾಡಿಕೊಂಡು ಏನ್ ಪ್ಲಾನ್ ಮಾಡೋದು ಅನ್ನೋದನ್ನ ನೋಡಕ್ಕಿಲ್ಲ. ಈ ವರ್ಷ ರಾಜಕಾರಣಿಗಳಿಗೂ ಈ ಜೈಲಿಗೂ ಭಾರಿ ನೆಂಟಿರಂಗೈತೆ ಕಣ್ಲಬೇಕು ನೈಸಿ. ತೆರಿಗೆ ಶಿವನಿ ಶಂಭುಲಿಂಗ.